ಅಣ್ಣ ಓ ತಮ್ಮ ಇವ ಸೂರ್ಪನ್ನಕ್ಕೆ ಪಾತ್ರ ಮಾಡವ ಹೆಂಗನ್ನ ಪಾತ್ರ ಕುಮಾರ ಹೆಂಗ್ರಿಪ್ಪ ಅಣ್ಣ ಓ ತಮ್ಮ ಓ ರಾಮ ಲಕ್ಷ್ಮಣರು ಏನ್ ಮಾಡಿದ್ರಿ ಮನ್ ಹಿಂಗಿತ್ತು ಕೈ ಅದು ಹೆಂಗ ಹಿಂಗ್ ಕೈ ಮಾಡೋದಿತ್ತು ಈಗ ಈಗ ಹೆಂಗ ಮಾಡ್ಲಿಲ್ಲ ಅಣ್ಣ ಓ ತಮ್ಮ ರಾಮ ಲಕ್ಷ್ಮಣರು ನನ್ನ ಮೂಗವನ್ನು ಕೊಯ್ದಿದ್ದಾರೆ ಎಂದು ಅದಕ್ಕೆ ಏನ್ ಮಾಡಲಿ ತಮ್ಮ ಇವ ಮಾತೇ ಕಲ್ತಿತ್ತಿರೋದು ಹೌದು ಅದ ಪೆಟ್ಟಿಗೆ ಮಾಸ್ತರ್ ಸುಮ್ಮ ಕುಂಡ್ರಲಿಲ್ಲ ಏನಂದವ ಇವ ಮನಗಂಡ ಹುಟ್ಟಿಗೆ ರಾವಣಿಗೆ ನಿದ್ದೆ ಹತ್ತಿತ್ತು ಇವ ಪೇಟನ ಭಾತ ಕೊಟ್ಟ ಟಿವ್ ಮಾಡ್ದ ಇವ ಸೂರ್ಪನ್ನಕ್ಕೆ ಮತ್ತೆ ಕುಮಾರ್ ತಿಳ್ಕೊಂಡ ಏನು ರಾವಣನ ಮಾತು ನೆನಪಾರತ್ತ ತಿಳ್ಕೊಂಡು ಪೇಟ ಮಾಸ್ತರ್ ರಾವಣ ಮಾಸ್ತರ್ ಅವರು ಬಹಳ ಎತ್ತರ ಬಹಳ ಸೂರ್ಯ ಮಾತಾಡಿ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಹೌದಪ್ಪ ಹೌದು ಹುಟ್ಟಿಗೆ ರಾವಣ ಮಾಸ್ತರ್ ಒಂದು ಮಾತು ಹೇಳಿದ ಏನು ಏನ್ ಹೇಳದಪ್ಪ ಅಂತಂದ್ರ ಏನ್ರಿಪ್ಪ ಇಲ್ಲಿ ತಾಯಿದ ಹಾಡಿಕೆ ಮಾಡಕತ್ತೀರಿ ರೊಕ್ಕ ಯಾರು ಹೋಯ್ತೀರಿ 4 ಮಂದಿ ಹವ ನನಗೆ ತಾಳಿ ಕೊಡ್ರಿ ನಾನು ಮೊದಲನೇ ವಿಷಯ ಹೇಳಿದ್ದೆ ಹೌದು ಅವ್ರು ಅಲ್ಲೇ ಮುಚ್ಚಿಟ್ರದು ಹೌದು ಮುಚ್ಚಿಟ್ರು ಹೌದು ಮತ್ತೆ ಸೀರೆ ಹುಟ್ಟ ಇವತ್ತರ ದಿನ ಕಾರ್ಕಳದವ್ರು ರೊಕ್ಕ ಅವರದಾರ ಹೌದು ತಾಯಿಗಳು ಕೊತ್ತಾರೇನು ರಾಹುಲ್ ಮಾಸ್ತಾರ ಕಣ್ಣು ನೆತ್ತಿನ ಇಟ್ಕೊಂಡೇನಪ್ಪ ಎಟ್ಟರೆ ಹುಚ್ಚಾನ ಮಾಸ್ತರ್ ಎತ್ತಿನ ಎಂತ ಗಂಟೆ ಹಾಕಿದ್ರು ಮರ ನಮ್ ಜೋಡಿ ಇಂತ ಉತ್ತಾರ ಎತ್ತಿ ಬಂದಿರ್ತಕ್ಕಂತ ಜಗದ ಜನಮೇ ಜಗದ ರಕ್ಷಣೆ ಮಾಡ್ತಕ್ಕಂತ ತಾಯಿದ್ರಿ ಕೂತಾಳ ಹೌದು ಗುಡಾಗಿ ಅಂತ ತಾಯಿ ಕೂತಾಳ ನೋಡು ಮಾಸ್ತರ ಮತ್ ನಿನ್ನ ಕಣ್ಣಾಗಿ ಏನು ಬಿದ್ದಾವ ಈ ಕಣ್ಣ ಯಾಕ ನಾವು ತಾಯಿ ಬಲ್ಲಿದು ರೊಕ್ಕ ಹೆಣ್ಣಾಗಿ ತಗೋತಿದೀವಲ್ಲ ಈಗ ಹೆಣ್ಮಗಳ ರೊಕ್ಕ ತಗೋತಾಳ ಮತ್ ನೀನು ಹೆಣ್ಣಾಗಿ ತಗೋ ಅಲ್ಲಿ ತಾಯಿ ಬಲ್ಲಿದೆ ನೋಡೋನು ಹ್ಯಾಂಗ ಮಾಡ್ತಿಟ್ಟಿಗೆ ರಾವಲ್ ಮಾಸ್ತಾರ ಆಗ್ತದನು ಆಗಲ್ಲ ಯಾಕೆ ಮಾತಾಡೋದು ಯಾಕಂದ್ರೆ ಬಾಯಿನ ಅನ್ನೋದು ಸಹಜ ಸೀರೆ ಉಟ್ಕೊಂಡ್ ತಗೋತ ಈ ಸದ್ಯ ಸೀರೆ ಉಡಿಸ್ತಾನ ನಮ್ಮ ತಂಗಿ ಹೋಗಿ ರೊಕ್ಕ ತಗೊಂಡ್ಬರ್ತಾಳೆ ತೋತಿ ಗಜರಿಕಾಯಿ ತೋತಿ ಕಬ್ಬು ತೋತಾನೆ ನೀವು ನಿಮ್ಮ ಮಾತಿವಾದ ಮಾತಾಡೋ ಎಲ್ಲ ಅಭಿಮಾನಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ 3ನೇ ಸಂದಿನ ಶರಣಾರ್ಥಿಯನ್ನು ಹೇಳುತ್ತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತುಮರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗತ್ತಾರ ಗೌಡಪ್ಪನ್ನ ಹೆಂಗ್ ಹೇಳ್ತಾರಿಪ್ಪ ಗುರುವಿನಿಂದಲೇ ತಂದೆ ತಾಯಿ ಗುರುವಿನಿಂದಲೇ ಬಂಧು ಬಳಗ ಹೌದಪ್ಪ ಹೌದು ಗುರುವಿನಿಂದಲೇ ಮುಕ್ತಿಗೆ ದಾರಿ ಸರ್ವಜ್ಞ ತಿಳಿದರು ಹೌದಪ್ಪ ಹೌದು ಇದನ್ನೇ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಯಾಕ್ರಿ ಸರ ಗುರು ಇದ್ದಪ್ಪ ಅಂತಂದ್ರ ಜ್ಞಾನಾಮೃತದ ಮಾತು ಕಲಿಸ್ತಾನ ಮುಕ್ತಿ ಹೋಗ್ಲಿಕ್ಕ ದಾರಿ ಬೋಧನೆಯನ್ನ ಮಾಡಿಕೊಡ್ತಾನ ಹೌದಪ್ಪ ಹೌದು ಗುರುವಿನಿಂದಲೇ ಜ್ಞಾನ ಸಿಗ್ತದ ಗುರುವಿನಿಂದಲೇ ಸರ್ವಸ್ವನು ಸಿಗ್ತದ ಹೌದು ಮತ್ತೆ ರಾಹುಲ್ ಮಾಸ್ತರ್ ಅಂತವ್ರಿದ್ರ ಹೌದು ಇವ್ರು ಅಂತವ್ರಿದ್ರೆ ಯಾರು ಸಿಗ್ತದ ಎಂತ ಮಾತು ಸಿಗ್ತ ಹೇಳಿದವ್ರ ಮಾತ ಏನು ರಾಹುಲ್ ಮಾಸ್ತರ್ ಅವ್ರು ಏನು ಮಾತಾಡಿದ್ರಪ್ಪ ಅಂತಂದ್ರ ಮಾತಾಡ್ದವ್ರಿ ಎಲ್ಲಮ್ಮ ನಾಟ್ನ ಹೊಡಿತಾರ ನೋಡಿ ಎಲ್ಲಮ್ಮ ನಾಟ್ನಾಗ ಅಮ್ಮ ತಾಯಿ ಅಂದ್ರವ್ರು ಅಮ್ಮ ತಾಯಿ ರಾಹುಲ್ ಮಾಸ್ತರ್ ಅವರು ಹಿಂದೆ ಮಾತಾಡ್ತಕ್ಕಂತ ಕುಮಾರಣ್ಣ ನೋಡೋಣ ಒಂದು ಮಾತು ನೆನಪಿಗೆ ಬರ್ತದ ಹೆಂಗ್ರಿಪ್ಪ ರಾಹುಲ್ ಅಂತವ್ರು ಮತ್ತು ಕುಮಾರಣ್ಣನಂತವ್ರು ಕೂಡಿ 10 ಮಂದಿ ಗೆಳೆಯರ ಕೂಡಿಸಿ ಏನ್ ಮಾಡಿದ್ರು ಮೂರಾಗ ಮಲಕಾರ್ ಸಿದ್ದನ ಜಾತ್ರೆ ಅದ ಮಲಕಾರ್ ಸಿದ್ದನ ಆಟನಾಗ ರಾಮಾಯಣ ನಾಟಕ ಮಾಡ್ಬೇಕಂತ ತಿಳ್ಕೊಂಡು ಹೌದು ಮಲಕಾರ್ ಸಿದ್ದನ ಆಟನಾಗ ರಾಮಾಯಣನ ಆಟ ಮಲಕಾರ್ ಸಿದ್ದನ ಜಾತ್ರೆ ಒಳಗ ರಾಮಾಯಣನ ಆಟ ಮಾಡ್ಬೇಕ ತಿಳ್ಕೊಂಡು ಏನ್ ಮಾಡಿದ್ರು 10 ಮಂದಿ ಹುಡುಗರು ಗೋಳಾದ್ರಿ ಇವರು ಹೌದು ನಮ್ಮ ಸರ್ ಅಂತವ್ರು ತಳಕ್ ಕೂತ್ ಮಾತಾಡ್ತಾರ ನಮ್ಮ ಕುಮಾರಣ್ಣ ಅಂತವ್ರು ಇಂಥವ್ರು ಕೂಡಿದ್ರು ಹೌದು ಅಂತ ಒಟ್ಟಿಗೆ ರಾವಣ ರಾವಣನ ಮಾತು ಕೊಟ್ಟಿದ್ರು ಕುಮಾರಣ್ಣಗೆ ಏನು ಕೊಟ್ಟಿದ್ರಪ್ಪ ಅಂತಂದ್ರ ಏನು ಕೊಂಡಿ ಮನ್ಸ ಇರ್ತಾರ ಜಗ ಹಚ್ಚವ್ರು ಹೌದಾ ಅವನಿಗೊಂದ್ ಹೇಳೋದು ನನಗೊಂದ್ ಹೇಳೋದು ಅವ್ರಿಗೆ ಜಗಳ ಹಚ್ಚಿವ ನಗೋದು ಇಂಥದ್ದು ಪಾತ್ರ ಕುಮಾರಣ್ಣ ಕೊಟ್ಟಿದ್ರು ಹೌದಪ್ಪ ಹೌದು ಒಂದು ದಿನ ಗತಶಿ ಹೋದ ಮ್ಯಾಗ ಬೆಳವಣಿಗೆ ಗ್ರಾಮದೊಳಗ ಏನಾಯ್ತು ಟೇಜ ಹೊಡೆದಿನ ಆಟ ಮಾಡಕ ತಿಳ್ಕೊಂಡು ಆಟಕ್ಕೆ ಸಿದ್ಧತೆಯನ್ನು ಮಾಡಿದರು ಆಳ ಗುಟ್ಟಿಗೆ ರಾಹುಲ್ ಮಾಸ್ತರ್ ಏನು ಮಾಡಿದ್ದಪ್ಪ ಅಂತಂದ್ರ ಏನು ನಾ ರಾವಣ ಇದ್ದೀನಿ ನಾನು ಬೇಕಾದಂತ ಮಾತು ಬರ್ತೈತೆ ತಿಳ್ಕೊಂಡು ಏನ್ ಮಾಡ್ದ ನೀವು ರಾವಣ ಇವ 10 ತೇರಿ ರಾವಣ ಇವ ರಾವಣ ಹುಟ್ಟಿಗೆ ರಾಹುಲ್ ಮಾಸ್ತಾರ ಇವ ಹುಟ್ಟಿಗೆ ರಾವಣ ಇವ ಬೇಕಾದಂತ ಕುಮಾರ್ ಏನು ಮಾಡಿದ್ದಪ್ಪ ಅಂತಂದ್ರ ಏನ್ ಮಾಡಿದ್ದ ಇವ ಸೂರ್ಪನ್ನಕ್ಕೆ ಪಾತ್ರ ತಗೊಂಡಿದ್ದ
ಇವ ತಳ ಕೂತಾವ ಒಪ್ತದ ಬಿ ಅವನಿಗೆ ಸೂರ್ಪನ್ನಕ್ಕೆ ಪಾತ್ರ ಕುಮಾರ್ ಒಪ್ತದ ತಳ ಕೂತಾವ ಒಪ್ತದ ಬಿ ಇದು ಒಪ್ತದ ಹೌದು ಇವ ಕುಮಾರನ್ನ ಹೋಗಿ ಸೂರ್ಪನ್ನಕ್ಕೆ ಮಾತು ತೆಗೆದುಕೊಂಡು ಹೋಗಿ ರಾವಣನ ಮುಂದೆ ಹೇಳುದಿತ್ತು ಏನು ಮಾತಪ್ಪ ಅಂತಂದ್ರ ಏನ್ರಿಪ್ಪ ಅಣ್ಣ ರಾಮ ಲಕ್ಷ್ಮಣನನ್ನ ಮೂಗವನ್ನು ಕೊಯ್ದಿದ್ದಾರೆ ಅನ್ನ ಅಂತೇಳಿ ಸೂರ್ಪನ್ನಕ್ಕೆ ಮಾತು ಹೋಗಿ ರಾವಣನ ಮುಂದೆ ಹೇಳುದಿತ್ತು ಈ ಒಂದು ಕುಮಾರಂದು ಇವ ಮನಗಂಡ ಸಿರಿ ಉಟ್ಕೊಂಡು ಮ್ಯಾಲೆ ಜಂಪರ್ ಹಾಕೊಂಡು ಇವಾಗ ಮುಗನಾಗ ನತ್ ಹಾಕೊಂಡು ಹೌದು ಶೃಂಗಾರ ಆಗಿ ಇವ 10 ತಲೆ ರಾವಣ ಕೂತಿದ ಟೇಜಿನ ಮ್ಯಾಗ ಮನಗಂಡ ದೊಡ್ಡ ಕುರ್ಚಿ ಮ್ಯಾಗ ಹಿಂಗ ಹುಟ್ಟಿಗೆ ರಾವಣ ಮಾಸ್ತರ ರಾವಣ ಕೂತಿದ್ದ ಇವ ಹೋಗಿ ಏನತ್ತಾನಪ್ಪ ಅಂತ ನೀವು ಕುಮಾರ ಏನತ್ತಾನ ಆಟದಾಗ ಹೋಗಿ ಏನಂದ ಏನು ಅಣ್ಣ ಓ ತಮ್ಮ ಇವ ಸೂರ್ಪನ್ನಕ್ಕೆ ಪಾತ್ರ ಮಾಡೋ ಇವ ಹೆಂಗಂದಪ್ಪ ಅಂತ ಕುಮಾರ ಹೆಂಗ್ರಿಪ್ಪ ಅಣ್ಣ ಓ ತಮ್ಮ ಓ ರಾಮ ಲಕ್ಷ್ಮಣರು ಏನ್ ಮಾಡಿದ್ರಿ ಮನ್ ಹಿಂಗಿತ್ತು ಕೈ ಅದು ಹೆಂಗ ಹಿಂಗ್ ಕೈ ಮಾಡೋದಿತ್ತು ಈಗ ಹಂಗ ಮಾಡಲಿಲ್ಲ ಅಣ್ಣ ಓ ತಮ್ಮ ರಾಮ ಲಕ್ಷ್ಮಣರು ನನ್ನ ಮೂಗವನ್ನು ಕೊಯ್ದಿದ್ದಾರೆ ಎಂದು ಅದಕ್ಕೆ ಏನ್ ಮಾಡಲಿ ತಮ್ಮ ಇವ ಮಾತೇ ಕಲ್ತಿತ್ತಿಲ್ಲದು ಹೌದು ಅದ ಪೆಟ್ಟಿಗೆ ಮಾಸ್ತರ ಸುಮ್ಮ ಕುಂಡ್ರಲಿಲ್ಲ ಏನಂದವ ಇವ ಮನಗಂಡ ಹುಟ್ಟಿಗೆ ರಾವಣಿಗೆ ನಿದ್ದೆ ಹತ್ತಿತ್ತು ಇವ ಪೇಟನ ಭಾತ ಕೊಟ್ಟ ಟಿವ್ ಮಾಡ್ದ ಇವ ಸೂರ್ಪನ್ನಕ್ಕೆ ಮಾತದ ಕುಮಾರ್ ತಿಳ್ಕೊಂಡ ಏನು ರಾವಣಿಗೆ ಮಾತು ನನ್ನ ಪರತ ತಿಳ್ಕೊಂಡು ಪೇಟ ಮಾಸ್ತರ ಭಾತ ಕೊಟ್ಟನಪ್ಪ ಅಂತಂದ್ರ ಟ್ಯೂ ಅಂತ ಭಾತ ಕೊಟ್ಟಿದ್ದ ಇವ ಮತ್ತೆ ಎತ್ತರ ಮಾಡ್ದ ಯಾರು ಬೆಳವಣಿಗೆ ಸೂರ್ಪನ್ನಕ್ಕೆ ಏನು ಬೆಳವಣಿಗೆ ಸೂರ್ಪನ್ನಕ್ಕೆ ಏನು ಮಾಡಿದಳು ಈಕೆ ಭಾತ ಕೊಟ್ಟನ ಪೆಟ್ಟಿಗೆ ಮಾಸ್ತರ ಬಿಡುವುದಾಡುತ್ತ ತಿಳ್ಕೊಂಡು ಏನು ಮಾಡ್ರಪ್ಪ ಅಂತಂದ್ರ ಏನು ಹುಟ್ಟಿಗೆ ರಾವಣಿಗೆ ಜಟ್ಟ ತಿಳ್ಕೊಂಡು ಮತ್ತೆ ಮಾತ ಹೊಳ್ಳಿ ವಿಶ್ಲೇಷಣೆ ಮಾಡ್ದ ಹೆಂಗ ಅಣ್ಣ ಓ ತಮ್ಮ ರಾಮ ಲಕ್ಷ್ಮಣರು ನನ್ನ ಮೂಗವನ್ನು ಕೊಯ್ದಿದ್ದಾರೆ ತಂದ ಹೌದು ಆಳೆ ಹೇಳಿತ್ತು ಚೆನ್ನಾಗ್ಯದ ರಾವಣ ಮತ್ ಕುಂಭಕರ್ಣಂಗೆ ಬಿದ್ದಿತ್ತದು ಮನಗಂಡ ಕಮ್ಮಗೆ ತಿಂದ್ರೆ ಕಡ್ಕೊಂಡು ಬಿದ್ದಿದ ಕ್ವಾಣಿವ ಹೌದು ಪೇಟ ಮಾಸ್ತರ ಭಾತ ಕೊಟ್ಟು ಹೇಳ್ತಾನ ಏನತ್ತ ರಾಹುಲ ಮನ್ಯಾಗ ನಿನ್ ಹೆಂಡತಿ ಬಂದಾಳ ನಿಮ್ ಮಾವದವ್ರು ಬಂಗಾರ ತಂದಾರ ಜೋಡ್ ಅರಿವಿ ತಂದಾರ ಹೌದು ಅರಿವಿ ಮಾಡೋರು ಅದಾರ ನೀವು ಏನಾರ ನಾಲ್ಕು ಮಾತಾಡಂತ ಹೇಳಿ ಪೆಟ್ಟಿಗೆ ಮಾಸ್ತರ ಮಾತದಾಗ ಹೇಳ್ದ ಹೌದು ರಾವಣ ಇರ್ತಕ್ಕಂಥ ಹುಟ್ಟಿಗೆ ರಾವಣ ಮಾಸ್ತರ್ ಸುಮ್ಮ ಕುಂಡ್ರಲಿಲ್ಲ ಏನಂದಿವ ಪೆಟ್ಟಿಗೆ ಮಾಸ್ತರ್ ಬೆಕ್ಕದ ಮಾಡಂದ ನನಗ ಬೆಕ್ಕದ ಮಾತಾಡಂದ ತಿಳ್ಕೊಂಡು ಏನ್ ಮಾಡ್ದ ಮತ್ತು ಪೆಟ್ಟಿಗೆ ಮಾಸ್ತರ್ ಭಾತ ಕೊಟ್ಟ ಏನತ್ತ ಭಾತ ಟ್ಯೂಟಿ ಅಂತ ಹೇಳಿ ಬರಸದ ಬೆಳ್ಳುಂಡಿಗೆ ಬೆಳ್ಳುಂಡಿಗೆ ಸೂರ್ಪನ್ನಕ್ಕೆ ಏನ್ ಮಾಡ್ದಪ್ಪ ಅಂತಂದ್ರ ಏನು ಅಣ್ಣ ರಾಮ ಲಕ್ಷ್ಮಣರು ನನ್ನ ಮೂಗವನ್ನು ಕೊಯ್ದಿದ್ದಾರೆ ಅಂತಂದ್ರು ಎಲ್ಲ ಮೂಗಿಟ್ಟೆ ಕೊಯ್ದಾರೆ ಈ ಸಾರಿ ಚಂಡೆ ಕಡಿತಾರೆ ಇವ ದೈತ ಆಗಿದ್ದಲ್ಲ ರಾಮ ಲಕ್ಷ್ಮಣ ನನ್ನ ಮೂಗವನ್ನು ಕೊಯ್ದಿದ್ದಾರೆ ನಕ್ರಾಗ ಪೆಟ್ಟಿಗೆ ಮಾಸ್ತರ್ ಬೆಕ್ಕಾದ ಮಾಡಲ್ಲ ತಿಳ್ಕೊಂಡು ಇವ ಹುಟ್ಟಿಗೆ ರಾವಣ ಏನ್ ಮಾಡ್ರಪ್ಪ ಅಂತಂದ್ರ ಏನು ನಿದ್ದೆಗನ್ನ ಕಣ್ತಿ ಕೊಟ್ಟು ಕಕ್ಕಲ ಶಬ್ದ ನೀಕ ಡೊಗಲ್ ಕುಳಿದಂದಿವ ಇವ ಎಂತ ಹೇಳ ಮಾತಾಡೋದು ಹೆಂಗ್ ಮಾತಾಡೋದು ಮಾತಾಡಂದ್ರೆ ಈ ರಾವಣ ಮಾಸ್ತರ ನೋಡಲ್ ನಾವೇನು ವಿಷಯಗಳನ್ನ ಕೇಳಿದ್ದೆ ಮಾಸ್ತರ್ ನೀವೇನು ಮಾತಾಡ್ರಿ ಅವ್ರ ಪ್ರವಚನ ಹೇಳಿ ಇಟ್ಟತನ ಇದೇ ಪ್ರವಚನ ಹೇಳ್ಕೊಡ್ರೋದು ಗಂಧ ಬರ್ಲಿಲ್ಲ ತೀರ್ರಂಗ ಬರ್ಲಿಲ್ಲ ನಾ ಏನು ವಿಷಯಗಳನ್ನ ಕೇಳಿದ್ದೆ ನೀವ್ ಏನು ವಿಷಯ ಹೇಳಿದ್ರಪ್ಪ ಅಂತಂದ್ರೆ ಏನು ನಾವು ಇವತ್ತಿನ ತಾಯಿ ಜಾತ್ರೆ ಅದ ಸಂಜೆಯ ಸಮಯ ನಿಮ್ಗೆ ಹೋಗಾನ ಕೇಳ್ತಾರೆ ಎಲ್ಲಾರು ಎಲ್ಲಿದ್ದು ಹಾಡಿಕೆ ಎಲ್ಲಿ ಹೋಗಿದ್ರಿ ಹಾಡಿಕೆ ಏನ್ ಮಾಡಿದ್ರಿ ಕೇಳ್ತಾರೆ ಹೌದು ಎಲ್ಲ ಹೇಳಿದ್ರು ಅವನ ಮಾಸ್ತಾರ ಏನತ್ತ ಅಪ್ಪನ ವಿಷಯ ಇಟ್ಟಿದ್ರು ಅಪ್ಪನ ಹೆಚ್ಚು ಮಾಡಿ ಮಾತಾಡ ಬಂದ ಯಾರು ತಿಂದು ರಾವಲಪ್ಪ ಹೌದು ಮಾಸ್ತರ ಸಜ್ಕಾನು ಹೊಡದಿ ಚಜ್ಜರ ಹೊಟ್ಟಿನ ಹೊಡೆದಿ ಕಮ್ಮಿಗೆ ಚಾನು ಕುಡದಿ ಮತ್ತಡಿ 2 ಗ್ಲಾಸ್ ಅಂಬಲಿನೂ ಕುಡದಿ 12,000 ತಾಯಿನ ಒಯ್ಲಿಕ್ಕತ್ತಿ ಅವ್ರ ಏನತ್ತಾರ ನೀವ್ ರೊಕ್ಕ ತಗೊಳಕ ಸೀರೆ ಉಟ್ಕೊಂಡ್ ತಗೋತಾರ
ಅವ್ರಿಗೆ ಒಂದು ಮಾತು ಹೇಳುದು ಏನು ಸೀರೆ ಉಟ್ಕೊಂಡು ರೊಕ್ಕ ತಗೋತಂದು ಸತ್ಯದ ಮಾತ ರಾಹುಲ ಮಾಸ್ತರ್ ಅವ್ರಿಗೆ ಹೆಂಗ ಮಾತ್ರ ನೆನಪಿಗೆ ಬರ್ತದಪ್ಪ ಅಂತಂದ್ರ ಹೆಂಗ ರಾಹುಲ ಮಾಸ್ತರ್ ಅಂತ ಏನ್ ಮಾಡಿದ್ದಪ್ಪ ಅಂತಂದ್ರ ಏನ್ ಮಾಡಿದ ಪಂಚಮಿ ಹಬ್ಬ ಸನಿ ಬಂದಾವ ಅಂತ ತಿಳ್ಕೊಂಡು ಹೌದು ನಾಳಿಗೆ ಬರೋ ನಾಗರ ಪಂಚಮಿ ಸನಿ ಬಂದ ತಿಳ್ಕೊಂಡು ಹೌದು ಅಕ್ಕ ಕರ್ಲಿ ಕೋಲಾರಕ್ಕೆ ಹೋಗಿದ್ದೀವ ಹೌದು ಕೋಲಾರಕ್ಕೆ ಹೋಗ್ಬೇಕತ್ತಂದ ಆ ಕೋಲಾರ ಬ್ರಿಡ್ಜ್ ಮ್ಯಾಗಿಂದ ಹೋಗ್ತಾರೇನ್ರಿ ಮತ್ತೆ ಎಲ್ಲಿ ಹೋಗ್ತಾರ ನನಗೂ ಗೊತ್ತಿಲ್ಲ ಅದಕ್ಕೆ ಕೇಳಿದ ಅವ್ರ ಸಂಗಟ ಹೋಗಿ ಇನ್ನು ಬಸನಾಗೇರಿ ಪಿಸ್ವಿಕ ಹಿಡ್ಕೊಂಡು ರಾಹುಲ ಮಾಸ್ತಾರ ಏನ್ ಮಾಡ್ದ ಅಕ್ಕ ಕರ್ಲಿ ಕೋಲಾರಕ್ಕೆ ಹೊಂಟ ಹೌದು ಆ ರಾಹುಲ ಮಾಸ್ತಾರ ಬೀಗರಾಗಿರ್ತಕ್ಕಂಥವ್ರು ಏನು ಮಾಡಿದ್ರಪ್ಪ ಅಂತಂದ್ರ ಏನು ಇನ್ನ ಮಳೆ ಜರ ಬರಗಾಲ ಬಿದ್ದ ಪರಿಸ್ಥಿತಿ ಬಂದ ತಿಳ್ಕೊಂಡು ಬೀಗರು ಹೊಲದಾಗ ಬಾಯಿ ಹೊಡ್ಲಿಕ್ಕತ್ತಿದ್ರು ಹೊಡೆದು ಸಂಜೆ ಸಮಯ ಆಗಿತ್ತು ಹೌದು ಬಾಯಿ ಹೊಡೆದಿದ್ರು ಹೌದು ಮೇಲಾಗಿ ಒಟ್ಟಿಗೆ ರಾಹುಲ ಮಾಸ್ತರ್ ಹೊತ್ತು ಮುಳುಗುತ್ತ ತಿಳ್ಕೊಂಡು ಏನ್ ಮಾಡ್ದ ಹೋಗಿ ಕೋಲಾರ ಬಸ್ ಸ್ಟ್ಯಾಂಡ್ ಇಳಿದು ಏನ್ ಮಾಡ್ದ ಹಾದಿ ಕೂಡಿ ಹೊಲಕ್ಕೆ ಹೋಗ್ಬೇಕತ್ತಂದ ಹೌದು ಹಾದಿ ಕೂಡಿ ಹೊಲಕ್ಕೆ ಹೋಗ್ಬೇಕತ್ತಂದ ಕರಾಗ ಏನಾಯ್ತು ಇವನಿಗೆ ಹೊತ್ತು ಮುಳುಗನ ಇಳ್ಗಂಡ್ ಹೋಗ್ತಿದ್ರೆ ಕಣ್ಣು ಕಾಣಿಸ್ತಿತ್ತಿಲ್ಲ ಇವನಿಗೆ ಕಣ್ಣೆ ಕಾಣಿಸ್ತಿತ್ತು ಮಾಸ್ತರ್ಗ ಅಟೊಟ್ಟಿಗೆ ಮನೆ ಸನಿ ಹೋಗುದ್ರಾಗ ಏನು ಆ ಮನೆ ಹಂತಕ್ಕೆ ಒಂದು ಬಾಯಿ ಹೊಡೆದಿದ್ರು ಹೋಗಿ ರಾಹುಲ ಮಾಸ್ತಾರ ಬಾಯಾಗ ಜಿಗದ ಹಾಳು ಬಾಯಾಗ ಕಣ್ಣು ಕಾಣಲಿಲ್ಲ ಬೆತ್ತ ಒಳಗ ಗಡಿ ಮಲ್ಲ ಕುಡ್ಡಿದ್ದ ಹೌದು ಬಾಯಾಗ ಜಿಗುದು ಹಿಂಗ ಇನ್ನು ಮ್ಯಾಗ ಹೇಳ್ಬೇಕ ತಿಳ್ಕೊಂಡು ಎಲ್ಲಾ ಕಡೆ ಕೈ ಆಡ್ಸಲ್ಕತ್ತಿದ್ದ ಹಿಂಗ್ ಮಾಡಿ ಇಳ್ಕೊಂಡು ಹೋಗ್ತಿವ್ರು ಕುಡ್ಗಳು ತಗೊಂಡು ಕೈ ಆಡ್ಸಲ್ಕತ್ತ ಇನ್ನು ಹೊತ್ತ ಮನೆಗೆ 6 ಗಂಟೆ ಹೊತ್ತ ತಿಳ್ಕೊಂಡು ಮಾವ ಊರಾಗ ಹೋಗತ್ತ ತಿಳ್ಕೊಂಡು ಮಾವ ಹಾದಿ ಒಟ್ಟು ಹೊಂಟ ಅದೇ ಬಾಯಿ ಕಡೆ ಹೊಂಟಿದ್ದ ಬಾಯಿ ಮ್ಯಾಗೆ ಹಾದಿತ್ತು ಮಾವ ಊರಾಗ ಹಾಲು ಹಾಕ್ಲಿಕ್ಕೆ ಹೊಂಟಿದ್ದ ಇನ್ನು ಏನೋ ಬಾಯ ಸೌಂಡ್ ಕೇಳಿಸ್ತೇಳಿ ಹೋಗಿ ಬಾಯಾಗ ಹಣಿಕ್ ಹಾಕದ ಹೌದು ಹಾಳೆಗೆ ಎಲ್ಲಿ ಯಾರಿದ್ರು ಒಟ್ಟಿಗೆ ರಾಹುಲ್ ಮಾಸ್ತರ್ ಬಾಯಾಗಿದ್ದೇನೆ ಇವತ್ತು ತಳಗ ಬಾಯಾಗಿ ಬಿದ್ದ ಕೈ ಆಡ್ಸಲ್ಕತ್ತಿದ್ದ ಹಿಂಗ ಮದ್ರೆ ಈಳ್ಗಂಡ್ ಹೋಗ್ಯಾವ ಮಾವ ಸುಮ್ಮ ಕುಂಡ್ರಲಿಲ್ಲ ಏನಂದ ಹಾಳು ಬಾಯಾಗ ಏನ್ ಮಾಡ್ಲಕತ್ತೀರಿ ಹಾಳು ಬಾಯಾಗ ಅಲ್ಯಾಕ ಬೀಳ ಸುರ್ಲಿಕ್ಕೆ ಬಂದಿದೆ ಆ ತಂದಾಕರ ಇವ ಹೇಳಿಲ್ಲ ಏನಂದ ಆವಾಗ ಮಾವು ಹೇಳ್ತಾನೆ ಏನತ್ತ ನೋಡ್ರಿ ಮಾವದರ ಹೇಳ್ರಿ ನಾನು ಒಂದಿಂತದ ಬಾಯಿ ಹೊಡ್ಸ್ಬೇಕಲ್ಲಗತ್ತೀನಿ ನಮ್ಮ ಊರಾಗ ನಮ್ಮ ಊರ ಮೊದಲೇ ನೀರಿಂದ ಒಂದು ಸುತ್ತ ತೊಂದ್ರೆ ಅದ ಈ ಬಾಯಿ ಎಟ್ಟ ಅಗಲವ ಎಟ್ಟ ಉದ್ದವ ಎಟ್ಟ ಎತ್ತರ ನೋಡು ಅಳತಿ ತಗೋಗತ್ತೀನ್ರಿ ಅಳತಿ ತಂದ ಹೌದು ಕಣ್ಣು ಹೋಗ್ತಾವ ನಮಗೆ ಹೇಳೇ ಇಲ್ಲಿ ಇವ ಮರ್ಯಾದೆ ಮುಚ್ಚಿಟ್ಟಿದ್ದ ಅಳತಿ ತಗೊಂಡ ಏನು ಅಳತಿ ತಗೊಂಡ ಸೈಜ್ ಎಷ್ಟು ಅಗಲ ಐತಿ ಎಷ್ಟು ಉದ್ದ ಐತಿ ಬಾಯಿ ಅಳತಿ ತಗೊಂಡ ಹೌದು ಆಯ್ಲ ಹೇಳ್ತಾನ ಏನತ್ತ ಮಾವ ಅಳತಿ ಎಲ್ಲ ತಗೊಂಡಿನ್ರಿ ತಗೊಂಡ್ರಿ ತೀಕೆ ಆಗ್ಯದ ಹಳೆದವ್ರ ಬರ್ರಿ ಮ್ಯಾಲ ಅಂದ ಮಾವ ಬಂದ ಏನು ಹಳ ಸುಮ್ಮಕೊಂಡ್ರಿಲ್ಲ ಏನಂದ ಸ್ವಲ್ಪ ಕೈ ಕುಡ್ರಲ್ಲ ನನಗೆ ಏರ್ಲಿಕ್ಕೆ ಬರ್ರಿ ಅಂತ ಸುಖ ಐತಾರಮ್ಮ ಮಾವನ ಕೈ ಹಿಡ್ದ ಮ್ಯಾಗ ಬಂದೇವ ಊಟಿಗೆ ಹಳೆ ಹೌದಾ ಇನ್ನು ಮಾವ ಮನೆ ಒಳಗ ತೊಲಬಾಕಲನ್ನು ದಾಟಿಸಿ ಒಯ್ದು ಹಳ್ಯಾಗ ಬಿಟ್ಟ ಹೌದು ಈಗ ಮನೆ ಹಿಂಗಿರ್ತಾವ ನೋಡ್ರಿ ಸೀದಾ ಬಾಕ್ಲ ತೊಲಬಾಕ್ಲ ಇದ್ರಿಗೆ ಹಚ್ಚಿರ್ತಾರ ಹೌದು ಇವ ಹಳ ಸೀದಾ ಹೋಗವನ್ನೇ ಏನ್ ಮಾಡ್ದ ಹಳ ಬಂದಾರತ್ತ ತಿಳ್ಕೊಂಡು ಹತ್ತಿ ಹಾಸಿಗೆ ಮನಗಂಡ ಮಣಿ ಹಾಕಿ ಮಣಿ ಮ್ಯಾಗ ಕುಂಡ್ರಿಸ್ಬೇಕಂತೇಳಿ ಹಳ್ಯಾಗ ಹೇಳಿದ್ರು ಹಳ ಸೀದಾ ಹೋಗವನ್ನೇ ಮಣಿ ಮ್ಯಾಗ ಕೂತ ಮಣಿ ಮ್ಯಾಗ ಕುಂದ್ರಿಲ್ಲಿವ ಎಲ್ಲಿ ಕೂತ ಮಣಿ ಕುಂಡಿ ಹಿಂಡು ಮಾಡಿ ಹಿಂಗ್ ಮಾಡಿ ಗಾಡಿ ಕಡೆ ಕೂತ್ ಬಿಟ್ಟವ ಗಾಡಿ ಕಡೆ ಕೂತ ಗಾಡಿ ಕೈ ಆಡ್ಸಲ್ಕತ್ತಿವ ಏನು ಮಾಸ್ತರ ಒಟ್ಟಿಗೆ ರಾಹುಲ ಮಾಸ್ತಾರ ಗಾಡಿ ಮ್ಯಾಗ ಕೈ ಆಡ್ಸಲ್ಕತ್ತ ಹೌದು ಆಯ್ತಾಯ್ತು ಆಯ್ತಾಯ್ತು ರೀ ಇನ್ನು ಅವ್ರೇನು ಕೇಳಿದ್ರಪ್ಪ ಅಂತಂದ್ರೆ ಏನು ವಿಷಯ ಏನು ಕೇಳಿದ್ರಪ್ಪ ಅಂತಂದ್ರೆ ರಾಹುಲ ಮಾಸ್ತರ್ ಅವರು ಬಹಳ ಎತ್ತರ ಬಹಳ ಸೂರ್ಯ ಮಾತಾಡಿ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಹೌದಪ್ಪ ಹೌದು ಒಟ್ಟಿಗೆ ರಾಹುಲ ಮಾಸ್ತರ್ ಒಂದು ಮಾತು ಹೇಳಿದ್ರು ಏನು ಏನ್ ಹೇಳದಪ್ಪ ಅಂತಂದ್ರೆ ಏನ್ರಿಪ್ಪ ಇಲ್ಲಿ ತಾಯಿದ ಹಾಡಿಕೆ ಮಾಡಕತ್ತೀರಿ ರೊಕ್ಕ ಯಾರು ಹೋಯ್ತೀರಿ 4 ಮಂದಿ ಹೌದು ನನಗೆ ತಾಳಿ ಕೊಡ್ರತ್ತೇಳಿ ನಾನು ಮೊದಲನೇ ವಿಷಯ ಹೇಳಿದ್ದೆ ಹೌದು ಅವ್ರು ಅಲ್ಲೇ ಮುಚ್ಚಿಟ್ರು ಹೌದು ಮುಚ್ಚಿಟ್ರು ಹೌದು ಮತ್ತೆ ಸೀರೆ ಉಟ್ಟ ಇವತ್ತಿನ ದಿನ
ಕಾರ್ಕಳದವ್ರು ರೊಕ್ಕ ಒಯ್ಯವ್ರದಾರ. ಹೌದು. ಒಬ್ಬರ ತಾಯಿಗಳು ಕೂತಾರೇನು. ಹಾ ರಾಹುಲ್ ಮಾಸ್ತರ ಕಣ್ಣೆ ನೆತ್ತಿ ಮೇಟ್ಕೊಂಡೇನಪ್ಪ. ಎಟ್ಟರೆ ಹುಚ್ಚಾನ ಮಾಸ್ತರ್ ಎತ್ತಿನ ಎಂತ ಗಂಟೆ ಹಾಕಿದ್ರು ಮರ ನಮ್ ಜೋಡಿ. ಇಂತ ಉತ್ತಾರ ಎತ್ತಿ ಬಂದಿರ್ತಕ್ಕಂತ ಜಗದ ಜನಮೇ ಜಗದ ರಕ್ಷಣೆ ಮಾಡ್ತಕ್ಕಂತ ತಾಯಿ ಕೂತಾಳ. ಹೌದು. ಗುಡಿಯಾಗಿ ಎಂತ ತಾಯಿ ಕೂತಾಳ ನೋಡು ಮಾಸ್ತರ. ಮತ್ ನಿನ್ನ ಕಣ್ಣಾಗ ಏನು ಬಿದ್ದಾವ ಈ ಕಣ್ಣ ಯಾಕ ನಾವು ತಾಯಿ ಬಲ್ಲಿದು ರೊಕ್ಕ ಹೆಣ್ಣಾಗಿ ತಗೋತಿದೀವಲ್ಲ, ಈಗ ಹೆಣ್ಮಗಳಾಗ ರೊಕ್ಕ ತಗೋತಾಳ. ನೀನು ಹೆಣ್ಣಾಗಿ ತಗೋ ಅಲ್ಲಿ ತಾಯಿ ಬಲ್ಲಿದೆ ನೋಡೋನು. ಹ್ಯಾಂಗ ಮಾಡ್ತಿ ಹುಡುಗಿ ರಾಹುಲ್ ಮಾಸ್ತರ? ಆಗ್ತದನು ಆಗಲ್ಲ. ಯಾಕೆ ಮಾತಾಡೋದು? ಯಾಕಂದ್ರೆ ಬಾಯಿನ ಅನ್ನೋದು ಸಹಜ ಅದ. ಸೀರೆ ಉಟ್ಕೊಂಡ್ ತಗೋತ ಈ ಸದ್ಯ ಸೀರೆ ಉಡಿಸ್ತಾನ. ನಮ್ಮ ತಂಗಿ ಹೋಗಿ ರೊಕ್ಕ ತಗೊಂಡ್ಬರ್ತಾಳೆ. ತೋತಿ ಗಜರಿಕಾಯಿ ತೋತಿ ಕಬ್ಬು ತೋತಾನೆ ನೀವು. ನಿಮ್ಮ ಮಾತಿವನ್ನ ಮಾತಾಡೋ ಮಾಸ್ತಾರ ಏನು ಜಿಗಜಾಣಿ ಗೌಡಪ್ಪ ತಿಡ್ಕಾಲ ಮ್ಯಾಗ ಹೊಡೆದು ಜ್ಯೋತಿ ಬೀಳ್ತಾನ. ಏನು ದೊಡ್ಡ ಪಂಡಿತನು ನೀನು ಶಾಣ್ಯಾನು. ಏನು ತಿಳ್ಕೊಂಡು ನಾ ನಿಮಗೆ ಬುದ್ಧಿ ಮಾತು ಹೇಳಕತ್ತೀನಿ. ಹೌದು ಅಂದ ಎಲ್ಲರೂ ಎಲ್ಲಿ ಅಂದ್ರೆ ನಾವು ಬಾದ್ರ ಹಿಂದಿ ಇಬ್ಬರ ನಮ್ಮ ತಾಯಿ ಮಕ್ಕಳ ಸರ್ ನಾಯನು ಹಂಗ ನಾವಲ್ರಿ. ರಾಹುಲ್ ಮಾಸ್ತರ್ ಅವರ ಹತ್ತೂರ ಬನಸಿದ್ದಪ್ಪನ ಮಗ ಪಡದಾನ ಸಿದ್ಧ ಏನು ಮಾಡ್ದ? ಗುರು ಸೋಮಲಿಂಗ ಕರ್ಕೊಂಡು ಬರ್ಬೇಕಂತೇಳಿ ಮಕನಾಪುರ ಗ್ರಾಮಕ್ಕೆ ಬಂದ. ಹೌದಪ್ಪ ಹೌದು. ಹತ್ತೂರ ಪಡದಾನ ಸಿದ್ಧನ ಮಾನಗಂಬಿಗೆ ತಲೆ ತೆಳಗ ಮಾಡಿ ಮಾನಗಂಬಿಗೆ ತಿಡಕಾಲ್ ಹೊರ ಜ್ಯೋತಿ ಬಿದ್ದ ನನ್ನಪ್ಪ ಪಡದಾನ ಸಿದ್ಧ. ಹೌದು. ಭಕ್ತಿ ಮಾಡೋದಂತೇಳಿ ಸೋಮಲಿಂಗೇಶ್ವರ ಬಂದ ಹತ್ತೂರು ಗ್ರಾಮಕ್ಕೆ ನೆಲಕೊಂಡ. ಹೌದು. ಇದು ತಿಡ್ಕಾಲ್ ಹೊಡೆದವ್ರ ಪವಾಡ ಹಿಂಗ ಮಾಡ್ಯಾರ. ನಮಗೂ ಒಂದು ಭಕ್ತಿನೇ ಇದು ತಿಡ್ಕಾಲ್ ಹೊಡೆದು. ಮತ್ತ ನೀವು ಕುತ್ತ ಹಾಡಿದ್ರಿ. ನೀನು ಕುಂಡೆ ಹೊಯ್ಯಾಡ್ಸ ಹಿಂಗ ಮಾಡಿ. ಹೌದು. ತಾಳಿ ಹಿಂಗ ಮಂಗ ಮಾಡಿದ್ರಿ. ಮೇಲಾಗಿ ಕುಮಾರ್ ಡಗ್ಗ ಬಡ್ಕೊತವ ಏನೇನೋ ಅಂದ. ಮತ್ತ ನಿಮ್ಮದು ಎಲ್ಲಿ ಹೋಗ್ತದಪ್ಪ? ನಿಮ್ಮವ್ರು ಯಾರು ಮುಕ್ತಿಗೆ ಹೊಂದಾರ. ಬೇಕಲ್ಲ ಹೇಳಿದ್ರಿ. ಇನ್ನ ಒಂದು ವಿಷಯ ಏನು? ಡಂಕ ನಾಡ ದೈಗೊಂಡ ಗೌಡ ಕ್ವಾಣೂರ ಮಠದ ಕರಿ ಕಟ್ಟಿದ ಹಬ್ಬ ಹಾಕಿದ್ದ. ಹೌದು. ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ. ಮಹಾಲಿಂಗರಾಗ ಅರುವ ಸಜ್ಜನಾಗಿ ಬಂದು ಇಲ್ಲಿ ಏನ್ ಮಾಡ್ದ? ದೈಗೊಂಡ ಗೌಡ ಸಿರಿತಾನ ಹೆಸರು ಕೊಟ್ಟಾನ. ಹೌದು. ಅಂತ ಮಹಾಲಿಂಗರಾಗ ಏನಾಯ್ತು? ವಿಶ್ವದ ಬಾವಿ ಒಳಗ ಜಿಗಿಸೋದು ಏನ್ ಹರಕತ್ತಿತ್ತು, ಅಗ್ನಿ ಕೊಂಡೊಳಗ ಜಿಗಿಸೋದು ಏನ್ ಕಾಣಿತ್ತ ಹುಟ್ಟಿಗೆ ರಾಹುಲ್ ಮಾಸ್ತರ್ ನಾನೇ ಶಾಣೆ ಇದ್ದೀನಿ ಅಂತ ಕೇಳದ. ಹೌದಪ್ಪ ಹೌದು. ಮಾಸ್ತರ ಪಕ್ಕ ವಿಚಾರ ಇದ್ರೆ ಮಾತಾಡು. ವಿಚಾರ ಇರ್ಲಿಕ್ಕಂದ್ರ ಮಾತಾಡಬೇಡ. ಹೌದಪ್ಪ ಹೌದು. ದೈಗೊಂಡ ಗೌಡ ಒಂಟಗಾಲಿಲೆ ಕ್ವಾಣೂರ ಮಠದಾಗ ನೆತ್ತ ಅರುವ ಸಜ್ಜನರಿಗೆ ಯಾರಿಗೆ? ಮುತ್ಯ ಮಾಳಿಂಗರಾಗ ಇತ್ತು. ಹೌದಪ್ಪ ಹೌದು. ಇತ್ತ ಮುತ್ಯ ಮಾಳಿಂಗರಾಗ ತ್ರಿಕಾಲ ಜ್ಞಾನಿ ಆಗಿರ್ತಕ್ಕಂಥವ. ಅಂತ ಮಾಳಿಂಗರಾಗ ದೈಗೊಂಡ ಗೌಡ ಏನ್ ಮಾಡ್ದ? ಚೇಡಿ ಕ್ವಾರನ ಮೋಡಿ ಕ್ವಾರನ ಮಂದಿನ ಕರ್ಸಲ್ದನ್ನು ಗೊತ್ತಿಲ್ಲ ತೆನವನಿಗೆ. ನಿನ್ನಂತ ಹುಚ್ಚಿನ ಗಂಟೆ ಬೀಳಿಲ್ಲ ಇವತ್ತಿನ ದಿನ. ಹೌದು. ಅಲ್ಲರ ಹೇಳಿ ಬೀಜಾರ ಗುಂತಿನಾಗ ಮಾಳಿಂಗರಾವ್ ಇದ್ದ ದೈಗೊಂಡ ಗೌಡ ನಿಂತು ಸುದ್ದಿ ಇಲ್ಲ ಹೇಳಾನ. ಹೌದು. ನಡುವ ಜಾಮೀನಾಗಿ ಭಂಡಾರ ಕೊಟ್ಟಾನ. ಹೌದು. ಮತ್ತ ದೈಗೊಂಡಗೌಡ ಜೀವ ಹೊಡೆದ ಮಾಳಿಂಗರಾವ್ ಗೊತ್ತಿಲ್ಲ ತಿಳ್ಕೊಂಡಿದಿ. ಹೌದು. ಗೊತ್ತಿತ್ತು. ಇವ ದೈಗೊಂಡಗೌಡ ನನಗೆ ಜೀವ ಹೊಡೆಯೋಗತ್ತ ತಿಳ್ಕೊಂಡು ಭಕ್ತಿ ಪರೀಕ್ಷಾ ಮಾಡ್ಬೇಕತ್ತ ತಿಳ್ಕೊಂಡು ಮೋಡಿ ಕ್ವಾರ ಚೇಡಿ ಕ್ವಾರ ಬಂಗಾಳ ದೇಶದ ಮಂದಿನ ಕರ್ಸಿದ್ದ. ಜಿಗಿಸಿದ್ರ ಮಾಳಿಂಗರಾಯ ಏನ್ ಮಾಡ್ದ? 7 ಜಲ್ಲದ ಹೂವ ತಂದು ಕ್ವಾಣೂರು ಕರೆಸಿದ್ದೇಶ್ವರ ಎಡೆ ಮಾಡಿ ಉಂಟು ಉಣಿಸದ. ಹೌದು. ಮುಂದೆ ನರಗಲ ಪಡಿ ಮ್ಯಾಗ ನನ್ನಪ್ಪ ಡಂಕ ನಾಡ ಕ್ವಾಣೂರ ಮಠದೊಳಗ ಏನ್ ಮಾಡ್ದ? ದೈಗೊಂಡಗೌಡ ಕೊಂಡ್ ಹಾಕಿದ್ರ ಕೊಂಡಗನಾಗ ಜಿಗುದು ಉಂಡುವನೂರದಾಗ ಉದ ಆಗಿದ್ದ ನನ್ನಪ್ಪ ಮುತ್ಯ ಮಾಳಿಂಗರಾಯ. ಹೌದು. ಅಂತ ಕಿವೇನು ದೇಶ ಬಿಟ್ಟಿಲ್ಲ, ಹೊರತಾಗಿ ಭಕ್ತಿ ಪರೀಕ್ಷೆ ಇತ್ತು. ಹೌದಪ್ಪ ಹೌದು. ಏನು ಕೇಳ್ತಕ್ಕಂತ ಮಾತ. ಹೌದು. ನಾ ಏನು ಕೇಳದಪ್ಪ ಅಂತಂದ್ರೆ ನಿಮಗ ಏನು? ಬೆಳ್ಳುಣಿಗೆ ಗ್ರಾಮದ ಹಳ್ಳದ ದಂಡಿಯ ಸನ್ಯಾಸಿ ಬರಗಾಲ ಸಿದ್ಧ ಸನ್ಯಾಸಿ ಮಲ್ಕಾರಿ ಸಿದ್ಧ ಅಂತ ಹೇಳಿ ನೀವು ವಿಷಯ ಪ್ರತಿಪಾದನೆ ಮಾಡಿದ್ರಿ. ಹೌದು. ಇಲ್ಲಿ ರಾಹುಲ್ ಮಾಸ್ತರ್ ಅವರ ಬಹಳ ಎಚ್ಚರಿಟ್ಟ ಮಾತಾಡ್ರಿ. ಸುಮ್ಮನೆ ಎಲ್ಲಾ ಮೇಳಿಗೆ ಅಂಜಿಕೆ ಹಾಕಿದಾಗ ಕಾರ್ಯಕ್ರಮದವ್ರಿಗೆ ಅಂಜಿಕೆ ಹಾಕುದಿಲ್ಲ. ರಾಹುಲ್ ಮಾಸ್ತರ ಬಾಯಿನ ಏನು ಮಾತಾಡ್ರಿ? ಏನು? ಅರ್ಧ ಲಗ್ನ ಆಗ್ಯಾದ ಅಂದಾನಿಲ್ರಿ ಹಿರಿಯಾರ. ಹೌದು. ಮಲಕಾರ್ ಸಿದ್ಧಂದ ಅರ್ಧ ಲಗ್ನ ಆಗ್ಯಾದ ಅಂದಾನ. ಲಗ್ನ ಆಗೋದು ಖರೇನು? ಏನವ ಸನ್ಯಾಸ ಇದ್ದುದು ಖರೇನು?
ಬೇಕಲ್ಲ ನಿನಗ ಇಲ್ಲದೇಳಿ ಇಲ್ಲಿಗೆ ಚೊನ್ನೆ ಉಡಿಸಿ ಹಾ ಇದು ಹೇಳಿಲ್ಲ ನಿನಗೆ ಸಿದ್ಧಾಟಿಗೆ ವಿಸ್ತಾರ ಹೇಳ ತಂದಿಲ್ಲ. ಹೌದು ನಾನು ಎಷ್ಟು ಕೇಳಿದಪ್ಪ ಅಂತ ನಿನ್ನ ಹೆಸರು ಅವನು. ಹಾ ನನ್ನ ಹೆಸರು ರಾಹುಲ್ ಅಂದ್ರೆ ಉತ್ತರ ಖಾಲಿ. ಖಾಲಿ ಉತ್ತರ ರಾಹುಲ್ ಅಂತಂದ್ರೆ ಉತ್ತರ ಖಾಲಿ ಆಗ್ತದ. ಹಾ ನೀ ಬಿಟ್ಟಿನಿ ಬೋರ್ಗಿ ಗೌಡ್ರ ಮನೆ ಗಾಂಡ ಹೊಡ್ತಿದ್ ಇದನ್ನ ನಾನು ಕೇಳಿನಿ. ಅದಕ್ಕೆ ಹೇಳಿದ ಅವ್ರು ಪರಚನ ಹೇಳ್ಯಾರ ಅಂತ ಹೇಳಿನಿ. ಮಾಸ್ತಾರ ವಿಷಯ ಸಿಕ್ಕರೆ ಮಾತ್ರ ನೀನು ಬಾಯಿಲೆ ನೀನೇ ಹೇಳಿರಿ. ಹೌದು ಸನ್ಯಾಸಿ ಮಲಕಾರ್ ಶೆಟ್ ಅಂದವನು ನೀನೆ, ಬಾಯಿಲೆ ಅರ್ಧ ಮದುವೆ ಆಗ್ಯದ ಅಂದವನು ನೀನೆ. ಹೌದು ಅರ್ಧ ಮದುವೆ ಆಗ್ಯದಪ್ಪ ಅಂತಂದ್ರ ಹೌದು ಮತ್ತೆ ಸನ್ಯಾಸಿ ಮಲಕಾರ್ ಶೆಟ್ ಆಗ ಸನ್ಯಾಸಿ ಆಗ್ತಾನೆ. ಹೌದು ನೀ ಅಂತೂ ಮಾತಿಗೆ ಇದು ನೀ ಅಂದ ಮಾತಿಗೆ ನಿನ್ನ ಬಾಯಿಗೆ ಹುಟ್ಲಿಕತ್ತದ ಎಲ್ಲಾ ವಿಷಯ. ಹಾ ಬೇಕಾದ್ರೆ ನೀ ಮಾತಾಡಕ ಯೂಟ್ಯೂಬ್ ಬಹಳ ಚಂದ ತೆಗೆದಿರ್ತೀಯ, ನಾಳೆ ಬಿಡಾವಿರ್ತೀನಿ. ಅವ್ರ ಅಟ್ಟೆ ಮಾಡೋದು ಹಿಂಗ್ ಮಾಡಿ ಯೂಟ್ಯೂಬ್ ದಾಗ ಬಿಡೋದು, ಹವಾ ಮಾಡ್ಕೊಳ್ಳೋದು, ಅವ್ರ ಚಪಡಿಸೋದು. ಇದು ಹವಾ ಮಾಡಕ್ಕೆ ನೀವು ಓದ್ತಿದ್ದಾರೆ. ಹಾ ಇಲ್ಲಿ ಖರೆ ಅದು ಪಂಪ್ ನಂಬಲ್ಲ ನಾವು ನಮ್ಮ ಮಧ್ಯ ನೀ ಎಟ್ಟೆ ಹವಾ ಮಾಡಿದ್ರೆ ಏನಾಯ್ತು? ಯಾನ್ ತೆಗದಿರಿ ಹುಳಕ ಇದು ಏನು ಹುಳಕ ತೆಗದಿರಿ? ಎಲ್ಲಿ ಬೋರ್ಗಿ ಗೌಡ್ರ ಮನೆಯಿಂದ ಕೇಳಿಲ್ಲ, ಎಲ್ಲಿಂದ ನಾನಿಂದ ಕೇಳಿಲ್ಲ. ಅದೇ ಗೊತ್ತೇ ಇಲ್ಲ. ಇವತ್ತಿನ ದಿನ ಪಳಿ ಒಳಗ ಮಲ್ಲಕಾರ್ ಶೆಟ್ಟಂದ ಅರ್ಧ ಮದುವೆಗೆ ಬಂದಿದೆ, ಅರ್ಧ ಮದುವೆಗೆ ಸನ್ಯಾಸ ನಾನು. ಹೌದು ಇಷ್ಟೇ ಹೇಳಿ ಮತ್ತೊಂದು ಹೇಳೋದು ಬೇಡ. ಮತ್ತೆ ಯಾರ ದಂಡಿ ಕಟ್ಕೋತಂದಿ ಅವನು? ಅವ್ರು ಹೇಳಿದ್ರು ಹೆಂಡತಿ ದಂಡ ಅಲ್ಲದ ಗುರುವಿನ ದಂಡ ಅದ. ಹೌದು ಅಂತ ಹೇಳಿದ್ರೆ ಮಾತ. ಹೌದು ಇನ್ನು ನನ್ನ ತಾಯಿ ಎಲ್ಲಿ ಹೆಚ್ಚಿಗೆ ಹೇಳತ್ತ ಹೇಳಿ ನಾವು ಒಂದೇ ಮಾತುಗಳು ಹೇಳಿದ್ದಾನೆ. ಹೌದು ನೀ ಕುಡಿತಕ್ಕಂತ ನೀರು ಹೆಣ್ಣು. ಹೌದು ನೀ ಜನ್ಮ ಪಟ್ಟಿರ್ತಕ್ಕಂತ ತಾಯಿ ಹೆಣ್ಣು. ಹೌದು ನೀ ನಿಂತಿರ್ತಕ್ಕಂತ ಭೂಮಿ ಸದಕ್ಕೆ ಹೆಣ್ಣದ. ಹೌದು ಮತ್ತೆ ನೀ ಗಣೇಶ ವಿದ್ಯಾಪ ನನ್ನ ಭೂಮಿ ಮೇಲೆ ಸರ್ವ ಮಾತ್ರ ಆಳನ ಕೆಪಾಸಿಟಿ ಗೊತ್ತಾಗ್ತದೆ. ಹೌದು ಭೂಮಿ ಮೇಲೆ ಸರ್ವ್ರು ಎಲ್ಲಿ ಹೋಗ್ತಾರ ಗೊತ್ತೇನ್ರಿ ಅವರು? ಇದು ಅಷ್ಟೇ ಅಲ್ಲ. ಹೌದು ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಹೆಚ್ಚಿನ ಗರ್ತಕ್ಕೆ ನಾಮ ಸಾರ್ತದೆ. ಹೌದು ಹೇಮರೆಡ್ಡಿ ಮಲ್ಲಮ್ಮ ಏನಾಯ್ತು? ಪ್ರತಿನಿತ್ಯ ಬರಮದವರು ಬಡಿಯುತ್ತಿದ್ದ ನೆಗಣಿ ಮಕ್ಕಳ ಕಾಡ್ತಿದ್ರು. ಹೌದಾ ನೆಗಣಿ ಮಕ್ಕಳು ಕಾಡ್ತಿದ್ರು. ಹುಚ್ಚ ಬರಮರೆಡ್ಡಿಗೆ ಏನಾಯ್ತು? ನೆಗಣಿ ಮಕ್ಕಳು ಹೇಳ್ತಾರ ಏನತ್ತ? ಬರಮಪ್ಪ ಹೋ ನಿನ್ನ ಹೇಳ್ತಿ ಮಲ್ಲಮ್ಮ. ಹೌದು ಅಡವಿ ಒಳಗ ದನ ಕಾಯಕರ ಒಬ್ಬ ಜಂಗಮನಿಗೆ ಇಟ್ಕೊಂಡಾಳ ಅಂತೇಳಿ ಮಂದ ಮತಿಯಾಗಿರ್ತಕ್ಕಂತ ಬರಮರೆಡ್ಡಿಗೆ ತಲೆಯನ್ನ ತುಂಬಿದರು. ಹೌದಪ್ಪ ಹೌದು ತಲೆಯನ್ನ ತುಂಬಿದ್ರು. ಆಳ ಹೊಚ್ಚ ಬರಮರೆಡ್ಡಿ ಸಿಟ್ಟಿಗೆ ಬಂದು ಕೈಯಾಗ ಕೊಡ್ಲಿ ಹಿಡ್ಕೊಂಡು ಏನ್ ಮಾಡ್ತಾನ? ಮಲ್ಲ ಮಿದ್ದಿರ್ತಕ್ಕಂತ ಈಗ ಸುಮ್ಮ ಬಿಡೋದು ಬೇಡ ತಿಳ್ಕೊಂಡು ಏನ್ ಮಾಡ್ದ? ಹೋಗಿ ಕೊಡ್ಲಿಯನ್ನು ತಗೊಂಡು ಹೆಣತಿಗೆ ಕಡಿಮೆ ತಿಳ್ಕೊಂಡು ಸಾಗಿ ಹೊಂಟ. ಹೌದು ಆ ಎಳ್ಳಾಗ ಮಲ್ಲಮ್ಮ ಏನ್ ಮಾಡ್ತಿದ್ದಳಪ್ಪ ಅಂತಂದ್ರೆ ಏನ್ ಮಾಡ್ತೇವೆ? ಗಂಗಾಮನ ಅವತಾರ ತಾಳ ಬಂದಿರ್ತಕ್ಕಂತ ಶ್ರೀ ಚೆನ್ನ ಮಲ್ಲಿಕಾರ್ಜುನ ಭೋಜನೆಯನ್ನ ಮಾಡಿಸ್ತಿದ್ದಳು. ಹೌದಪ್ಪ ಹೌದು ಭೋಜನೆಯನ್ನ ಮಾಡಿಸಿಕ್ರಾಗ ಏನಾಯ್ತು? ಬರಮರೆಡ್ಡಿ ಹೋಗಿ ನೋಡ್ತಾನೆ. ಹೌದು ಆ ಎಳ್ಳಾಗ ಮಂದ ಮತಿಯಾಗಿರ್ತಕ್ಕಂತ ನಿಮ್ಮಂತ ಹುಚ್ಚ ಗಣಸರಿಗೆ ಸಾಕ್ಷಾತ್ ದೇವರಿಗೆ ಬೆಟ್ಟು ಮರ್ಚಾಳ ಜಗತ್ತಿನ ತಾಯಿ ಹೇಮರೆಡ್ಡಿ ಮಲ್ಲಮ್ಮ. ಹೌದಾ ಮಾಸ್ತರ ನಾಲ್ಕೇ ಮಾತು ಹೇಳ್ಬೇಕಾರೆ ಊರ ವಿಷಯ ಮಾತಾಡಿ ಗೋಳ ಕೊಚ್ಚೋದಾಗಿರಬಾರದು. ಹೌದು ಹೇಮರೆಡ್ಡಿ ಮಲ್ಲಮ್ಮ ನಿಮ್ಮಂತ ಹುಚ್ಚ ಗಂಡಗ ದರ್ಶನ ಮಾಡಿಸಿದ್ರು. ಹೌದು ಮತ್ತೆ ಹೇಳಿದ ಒಟ್ಟಿಗೆ ರಾವಣ ಮಾಸ್ತಾರ ಏನ್ ಹೇಳದಪ್ಪ ಅಂತಂದ್ರ ಏನ್ರಿಪ್ಪ? ನಾ ಮೊದಲೇ ಹೇಳಿದ್ದೆ ತ್ರಿಲೋಕ ಸಂಚಾರ ಇರ್ತಕ್ಕಂತ ಈ ಭವನವನ್ನ ನಿರ್ಮಾಣ ಮಾಡಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರರು. ಇದಕ್ಕಿಂತ ತೆಳಗೆ ಮಾತಾಡ್ತಿರೋದು ನನಗೆ ಗೊತ್ತಿತ್ತು. ಹೌದು ಇದಕ್ಕಿಂತ ಹಿಂದಿನ ನಿನಗೆ ಬರಂಗಿಲ್ಲ ತೆಳಗೆ ಗೊತ್ತಿತ್ತು. ಅದಕ್ಕೆ ಪಾಯ ಮೊದಲೇ ಹಾಕಿದ್ದಾನೆ. ಹೌದು ಇಲ್ಲಿ ನನ್ನ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಹೆಚ್ಚಾಗ್ಯಾಳ. ಹೌದು ಇದು ಅಷ್ಟೇ ಅಲ್ಲ ಮತ್ತೇನ್ರಿಪ್ಪ? ದ್ರೌಪದ ದೇವಿ ನಿಮ್ಮಂತ ಹುಚ್ಚರಾಗಿರ್ತಕ್ಕಂಥ ದುರ್ವಾಸ ಮಹರ್ಷಿಗಳು. ದುರ್ವಾಸ ಮಹರ್ಷಿಗಳು ಏನ್ ಮಾಡ್ತಿದ್ದಳು? ಸರೋವರದೊಳಗೆ ಝಳಕ ಮಾಡುವ ಸಮಯದೊಳಗೆ ಹೌದು ಸೊಂಟಿ ಕಟ್ಟಿರ್ತಕ್ಕಂಥ ಕೈಪ ನೀರೊಳಗೆ ಕೊಚ್ಚಿಕೊಂಡು ಹೋಗಿತ್ತು, ಹರಕೊಂಡು ಹೋಗಿತ್ತು. ಹೌದು ದ್ರೌಪದ ದೇವಿ ನೀರಿಗೆ ಬಂದಿದ್ದಳು. ನೀರಿಗೆ ಬಂದಳು ಋಷಿಗಳಿಗೆ ದರ್ಶನವನ್ನ ಪಡ್ಕೊಂಡು ತನ್ನ ಮನೆಗೆ ಹೋಗ್ಬೇಕು ತಿಳ್ಕೊಂಡು ಏನ್ ಮಾಡಿದಳು? ಸರೋವರ ದಂಡೆಗೆ ದ್ರೌಪದ ದೇವಿ ನಿತ್ತಳು. ಹೌದಪ್ಪ ಹೌದು ಆಳಗ ದುರ್ವಾಸ ಮಹರ್ಷಿಗಳು ಯಾವಾಗ ನೀರಂದ ಎದ್ದು ಬರ್ತಾರೆ. ಹೌದು ಇಂಥ ಸತ್ಪುರುಷರ ಶರಣರ ಪಾದಕ್ಕೆ ಬಿದ್ದು ದರ್ಶನ ತಗೋಬೇಕು ಅಂತ ತಿಳ್ಕೊಂಡು ಯಾವಾಗ ದಂಡಿಗೆ ಬಂದು ನಿಂತವರು ಇವರು ದುರ್ವಾಸ ಮಹರ್ಷಿಗಳು ಹೊರಗೆ ಬರಲಿಲ್ಲ. ಹೌದಪ್ಪ ಹೌದು ನಮ್ಮ ಅವ್ವ ದ್ರೌಪದ ದೇವಿ ತಿಳ್ಕೊಂಡಳು. ಹೌದು ಹುಟ್ಟಿರ್ತಕ್ಕಂತ ಸೀರೆ ಕತ್ತರಿಸಿ ಕೊಟ್ಟು ದುರ್ವಾಸ ಮಹರ್ಷಿಗಳಿಗೆ ಕೊಟ್ಟಳು.
ಹೌದಪ್ಪ ಹೌದು. ಮೈಮ್ಯಾಗ ಹುಟ್ಟಿರ್ತಕ್ಕಂತ ಸೀರೆ ಕತ್ತರಿಸಿ ದುರ್ವಾಸ ಮಹರ್ಷಿಗಳು ಕೊಟ್ಲು. ಹೌದು. ಆ ಕೊಟ್ಟಿರ್ತಕ್ಕಂತ ಸೀರೆಯನ್ನ ದುರ್ವಾಸ ಮಹರ್ಷಿಗಳು ಸ್ವಂಟಿ ಕೈಪ ಕಟ್ಟಕೊಂಡು ಹೊರಗೆ ಬಂದ್ರು. ನಿಮ್ಮ ಗಣಸರ ಮಾನ ಹೋಗ್ರಾಗ ನಿಮ್ಮ ಕಿಮ್ಮತ್ ಹೋಗ್ರಾಗ ಹೌದು. ಒಬ್ರು ಯಾರು ಉಳಿಸಿದ್ರಪ್ಪ ಅಂತಂದ್ರ ನನ್ನ ತಾಯಿ ದ್ರೌಪದಿ ದೇವಿ ಉಳಿಸಿದಳು. ಹೌದಪ್ಪ ಹೌದು. ಇಲ್ಲಿ ನನ್ನ ತಾಯಿ ಹೆಚ್ಚಿಗೆ ಆಗ್ಯಾಳ. ಹೌದು. ಇಂಥವ್ ಮಾತಾಡು ಮಾಸ್ತಾರ, ನಾಲ್ಕೇ ಮಾತಾಡು. ಹೌದು. ಇಂಥವ್ ಮಾತಾಡ್ರೆ ತಾಯಿ ಎಲ್ಲಿ ಹೆಚ್ಚಿಗೆ ಹಿಂಗ್ ಗೊತ್ತಾಗ್ತದೆ. ಹಾ, ಆವಾಗ ಮರದ್ ಗೊತ್ತಾಗ್ತದೆ, ಅಲ್ಲಿ ಗೊತ್ತಾಗ್ತದೆ ಅಲ್ಲ. ಸುಮ್ಮ ಡಬ್ಬಿ ಬಡದು ಗುಬ್ಬಿಯ ಬಸಬೇಡ ನಮ್ಮ ಮುಂದೆ. ಹಾ, ಹೇಳದ ಮಾಸ್ತಾರ ಏನ್ ಹೇಳದಪ್ಪ ಅಂತಂದ್ರ, ಏನ್ರಿಪ್ಪ ಅವ ಸದಾ ಅಣ್ಣ ಹೇಳ್ತಾನ, ಅವ್ರಿಗೆ ಉರುಪಟ್ಟಿ ಸುಲಿಯತ್ತಾನ. ಹಾ 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 ಹಾ. ಇವ ಬೆಳ್ಳುಂಡಿಗೆ ನಮ್ಮ ಕುಮಾರನ ಬಾಳ ಶಾಣೆ ಇವ. ಹಾ, ಬಾಳ ತಿಳ್ಕೊಂಡವ, ತಿಳಿ ಬಲ್ಲವ. ಬಾಳ ಪುರಾಣ ಪಂಡಿತ. ಎರಡನೇ ಸಿದ್ದೇಶ್ವರ ಅಪ್ಪಾಜಿ ಇವನೇ ಕಾಣಿಸ್ತಾನೆ. ಸಿದ್ದೇಶ್ವರ ಅಪ್ಪಾಜಿ ಹಂಗೆ ಹೇಳದ ಮಾತವಿ. ಇವನ್ ಫೋಟೋ ತಗೊಂಡು ಏನ್ ಮಾಡವಿದ್ದೆ? ಇವನು ಫೋಟೋ ಕೊಡ್ರಿ ನನ್ನ ಕೈಯಾಗ ಒಯ್ದಿನ. ನಮ್ಮ ಊರ್ ಬಸ್ ಸ್ಟ್ಯಾಂಡ್ ದಾಗ ಹಸ್ತ ಏನಂತೇಳಿ, ಕಳ್ಳರಿಂದ ಎಚ್ಚರಿಕೆ ಸ್ವಚ್ಛ ಭಾರತ ಅಂತ ಮಾತಾಡ್ಬೇಡಪ್ಪ. ಹಾ, ಸಿದ್ಧರ ವಿಷಯ ಮಾತಾಡಿ ಹೊಲಸ್ ಮಾಡ್ಕೊಳ್ತೀನಿ. ನಾಲ್ಕೇ ಮಾತಾಡು. ಹೌದು. ನಾ ಹೆಂಗ್ ನೋಡು, ಹೇಮರೆಡ್ಡಿ ಮಲ್ಲಮ್ಮ ಗಸಕನ ಹೆಂಗ್ ವಿಷಯಕ್ಕೆ ತಗೊಂಡು ಇಂಥವ್ ಮಾತಾಡು. ಹೌದು. ಮಾತಾಡಿದ್ರ ವಿಷಯ ವಿಷ ಆಗಬಾರ್ದು, ವಿಷಾಂತರ ಆಗಿರಬಾರ್ದು. ಹಾ, ಸುಮ್ಮನೆ ಏನಾರ ಮಾತಾಡಬೇಡ. ಹೌದು. ಕೇಳುದೇನು ನೀ ಹೇಳುದೇನು ವಿಷಯ. ಬಾಯಿ ಬಂಗಾರ ಕಣಿಯಬೇಕು, ಹೊರತಾಗಿ ಬಚ್ಚಲು ಕುಣಿಯಬಾರ್ದು. ಮತ್ ಹೇಳ್ತಾನ, ನಿಮ್ಗೆ ತಿಳಿಸಿ ಬುದ್ಧಿ ಹೇಳ್ತೀನಿ. ಹೌದು. ಯಾರೇ ಬುದ್ಧಿ ಬಲ್ಲ ಪಾನಿ ಅದು ಮತ್ತೆ ಯಾರಿಗಾರ ಹೇಳ್ರಿ. ಆ ಕಡೆ ಹೇಳಿ ಯಾರಿಗಾರ ಬುದ್ಧಿ. ಇದು ಹೆಂಗಾಗ್ತದ ಗೊತ್ತದನ್ರಿ ಸರ. ಅದಕ್ಕೆ ಯಥಾ ಪ್ರಕಾರವಾಗಿ ನಾಲ್ಕು ಸತ್ಯ ಸುಂದರ ಅಂತ ಖ್ಯಾಲಿಯನ್ನು ಹಾಡಿ ಮುಂದೆ ದೈವ ಹೆಂಗ ಅಪ್ಪಣೆ ಕೊಡ್ತಾನೆ. ನಮ್ಮ ಕಾರ್ಯಕ್ರಮ ಇರ್ತೈತಿ. ಕಾರ್ಯಕ್ರಮ ಆಗುದವ ಇವತ್ತು ಸಂಜೆ ಮಾಡಿ. ಅದಕ್ಕೆ ಕೂಡಿರ್ತಕ್ಕಂಥ ಹಿರಿಯರು ಒಂದು ಖ್ಯಾಲಿಯನ್ನು ಹಾಡಿ ಮಂಗಳಾರತಿ ಮಾಡ್ತೇವೆ. ದೈವ ಅಪ್ಪಣೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಇರ್ತದೆ. ಹೌದು.